ಮೆಣಸನ್ನು ತೊಗೊಂಡ್ರು, ನಮಗೆ ಮೆಣಸಿನಕಾಯಿ ಕೊಟ್ಟರು. ಆಮೇಲೆ ದೇಶನೂ 200-300 ವರ್ಷ ಅವ್ರ ಕೈಲಿ ತೊಗೊಂಡ್ಬಿಟ್ರು ಕಾಳು ಮೆಣಸು ಸಂಬಂಧ. ಯಾರು ದಿನದಲ್ಲಿ ಮೆಣಸಿನಕಾಯಿ ತಿನ್ನಿರಿ ಅಥವಾ ಒಣಮೆಣಸಿನಕಾಯಿ ತಿನ್ನಿರಿ, ದಿನದಲ್ಲಿ 3 ಅಥವಾ 4 ಕಾಳು ಮೆಣಸು ನಮ್ಮ ದೇಹದಲ್ಲಿ ಒಳಗೆ ಹೋಯಿತು ಅಂದರೆ ಅವರಿಗೆ ಬಹುತೇಕ ಕ್ಯಾನ್ಸರ್ ಬರಲ್ಲ. ಇದು ಎರಡನೇದ್ದು. ಖಾರ ಹುಳಿಯನ್ನು ನಾವು ಹೆಚ್ಚಾಗಿ ಇವತ್ತು ಮೊದಲು ಸಾಂಪ್ರದಾಯಿಕವಾಗಿ ಬಳಸುವಾಗ ನಿಂಬೆಹಣ್ಣು ಆಮ್ಸಲು ಬಳಸ್ತಿದ್ವಿ. ಕಾಲಕ್ರಮೇಣ ಹುಣಸೆ ಹಣ್ಣನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಈಗಂತೂ ಹುಣಸೆಹಣ್ಣು ನಿಂಬೆಹಣ್ಣು ಬಿಟ್ಟು ನಾವು ಟೊಮೆಟೋದ್ರ ಮೇಲೇ ಅವಲಂಬಿತ ಆಗಿದ್ದೀವಿ. ಟೊಮೆಟೊದಲ್ಲಿರುವಂಥ ಹುಳಿ ನಿಂಬೆಹಣ್ಣು ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡೋದಿಲ್ಲ. ಇಲ್ಲೊಬ್ಬರು ಅಮ್ಮ ಬಂದಾರೆ, ಅವ್ರನ್ನ ಕೇಳಿ, ಒಂದು ಕಿಮೋಗೆ ಕ್ಯಾನ್ಸರಿಗೆ ಮಾಡುವಂಥ ಒಂದು ಕಿಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದರೆ 30,000 ಅಥವಾ 40,000 ಕಿಮೋ ಇದೆ. ನನ್ನ ಹತ್ರ ಬಂದವರು 30 ಕಿಮೋ 40 ಕಿಮೋ ಮಾಡಿಸ್ಕೊಂಡಿರ್ತಾರೆ. ಒಂದು ಕಿಮೋಗೆ 30,000 ಆದರೆ 40 ಕಿಮೋಗೆ ಎಷ್ಟಾಗ್ತದೆ? ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ. ಕೀಮೋ ಅನ್ನೋದು ಕ್ಯಾನ್ಸರ್ನಲ್ಲಿ ಆ ವೈರಸ್ಸನ್ನು ನಾಶ ಮಾಡಲಿಕ್ಕೆ ಇರುವಂಥ ಒಂದು ಲೈಟಾಗಿ ಕೊಡುವಂಥ ಒಂದು ಕರೆಂಟಿನ ವ್ಯವಸ್ಥೆ, ಅದು ಕೊಡ್ತಾರೆ. ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದು ಬಿಟ್ಟರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ. ಅದಕ್ಕೆ ನಮ್ಮ ಕಿಮೋ ಕೇವಲ ₹1 ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ. ಅಡುಗೆಗೆ ಬಳಸುವಾಗ ಹೆಚ್ಚು ನಿಂಬೆಹಣ್ಣನ್ನು ಬಳಸಿದರೆ, ಉಗುರು ಬೆಚ್ಚಗೆ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಕ್ಯಾನ್ಸರ್ಕಾರಕ ಶೆಲ್ಲುಗಳೇನಾದರೂ ಕೋಶಗಳಲ್ಲಿ ತಯಾರಾಗ್ತಾ ಇದ್ದರೆ ಅದು ನಾಶ ಮಾಡುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ನಲ್ಲಿದೆ. ಅದಕ್ಕೆ ಅಡುಗೆಗೆ ನಾವು ಹುಳಿಯನ್ನು ಬಳಸೋದನ್ನು ರೂಢಿಸಬೇಕು. ಇನ್ನು ಸಿಹಿ ಅಂತೂ ಇಡೀ ದೇಶದಲ್ಲಿ ಒಂದು 60 ವರ್ಷದ ಹಿಂದುಗಡೆ ಬೆಲ್ಲವನ್ನು ತಿಂತಿದ್ರು. ಇಲ್ಲಿ ಯಾರು ವಯಸ್ಸಾದವರು ಇದ್ದೀರಿ ಅವರೆಲ್ಲರಿಗೂ ನೆನಪಿದೆ, ನಾವು ಪ್ರಾವಿಷನ್ ಸ್ಟೋರಿಗೆ ಹೋದರೆ ಬೆಲ್ಲದ ಒಂದು ಡಬ್ಬಿ ಇರೋದು, ಆ ಬೆಲ್ಲದ ಮೇಲ್ಗಡೆ ಒಂದು ಹುಳ ಕುತ್ಕೊಳ್ಳೋದು. ನಮ್ಮ ಕಡೆ ಅದು ಕಣಜಿರಿಗೆ ಅಂತಾರೆ, ಈ ಕಡೆ ಏನೋ ಒಂದು ಶಬ್ದ ಅಂತಿರ್ಬೋದು. ಅದು ಬೆಲ್ಲದ ಮೇಲೆ ಕೂಡೋದು, ಅದರ ಮೇಲೆ ಜೇನು ಹುಳ ಬಂದು ಕುತ್ಕೊಳ್ಳೋದು. ಆ ಕಣಜಿರ್ಗಿಗೆ ಮತ್ತು ಜೇನು ಹುಳಕ್ಕೆ ಗೊತ್ತಿದೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಅವಾಗ ಕುಂದಿರ್ತಾವೆ. ಈಗಿನ ಬೆಲ್ಲದ ಮೇಲೆ ಅವು ಕುಂಡ್ರಂಗಿಲ್ಲ. ಯಾವುದು ಕುಂದ್ರಂಗಿಲ್ಲಲ್ಲ ಆ ಬೆಲ್ಲ ನಾವು ತಿನ್ನಾಕತ್ತೀವಿ ಅಂದ್ರೆ ಕಣಜಿರ್ಗಿಕ್ಕಿಂತನೂ ನಾವು ದಡ್ಡರಾಗಿವಿ ಅಂತ ಅರ್ಥ. ಆರ್ಗ್ಯಾನಿಕ್ ಬೆಲ್ಲವನ್ನು ಯಾರು ತಿಂತಾರೋ ಬೇಕಾದಷ್ಟು ಸಿಗುತ್ತೆ, ನಾವು ಹುಡುಕಲ್ಲ. ನಮ್ಮ ಮನೆ ವ್ಯವಸ್ಥೆ ಹಂಗಾಗಿದೆ. ಕೊರೋನಾದಿಂದ ಒಂದಿಷ್ಟು ಜನರಿಗೆ ಗೊತ್ತಾಗಿದೆ ಮನೇಲಿ